ಹಾಯ್ ಹಲೋ ನಮಸ್ಕಾರ. ಕ್ರಿಯೇಟಿವ್ ರಮ್ಯ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸಂಕ್ರಾಂತಿ ಹಬ್ಬದ ಲಾಗ್ ಹಾಕ್ತಾಯಿದ್ದೀನಿ. ಇಲ್ಲಿ ಸಂಕ್ರಾಂತಿ ಹಬ್ಬದ್ದು ಮತ್ತು ಇದರ ನೆಕ್ಸ್ಟ್ ಡೇದು. ಇಲ್ಲಿ ನೋಡಿ, ಸಂಕ್ರಾಂತಿ ಹಬ್ಬಕ್ಕೆ ಸಿಂಪಲಾಗಿ ರಂಗೋಲಿ ಬಿಟ್ಟಿದ್ದೆ. ನನಗೆ ಅಷ್ಟು ಚೆನ್ನಾಗೆಲ್ಲ ರಂಗೋಲಿ ಬಿಡೋಕ್ಕೆ ಬರಲ್ಲ. ಈ ಥರ ಸಿಂಪಲ್ಲಾಗಿ ರಂಗೋಲಿ ಬಿಟ್ಟು ಅದಕ್ಕೆ ಸ್ವಲ್ಪ ಕಲರ್ಸ್ ಎಲ್ಲ ಹಾಕಿದ್ದೆ. ಇನ್ನೂ ದೊಡ್ಡದಾಗಿ ಬಿಡೋ ಆಸೆ, ಆದರೆ ಬರಲ್ಲ ನನಗೆ. ಇಷ್ಟೇ ಬರೋದು. ಅಷ್ಟೇ ಸಿಂಪಲಾಗಿ ರಂಗೋಲಿ ಹಾಕಿ ಪೂಜೆ ಮಾಡಿಕೊಂಡೆ. ದೇವರಿಗೆಲ್ಲ ಅಲಂಕಾರ ಮಾಡಿ ಪ್ರಸಾದಕ್ಕೆಲ್ಲ ರೆಡಿ ಮಾಡಿಕೊಂಡು ಸಿಹಿ ಪೊಂಗಲು ಮತ್ತು ಖಾರ ಪೊಂಗಲು ಮಾಡ್ಕೊಂಡು ಪೂಜೆ ಮಾಡಿ ಅವತ್ತಿನ ಡೇನ ಮುಗಿಸ್ಕೊಂಡೆ. ಮತ್ತು ಈವ್ನಿಂಗು ನನ್ನ ಮಗಳಿಗೆ ಏನೋ ಡ್ರೆಸ್ ಬೇಕಿತ್ತು, ಅವಳದೇನೋ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು ಅಂತ ಡ್ರೆಸ್ ಬೇಕು ಅಂತ ಹೋಗಿದ್ವಿ. ಅರಣ್ಯೋದಯಕ್ಕೆ ಹೋಗಿದ್ವಿ. ಅಲ್ಲಿ ತುಂಬ ಹುಡುಕಿದ್ವಿ. ಅಲ್ಲಿ ನಮ್ಗೆ ಇಷ್ಟ ಆಗುವಂಥದ್ದು ಸಿಗಲೇ ಇಲ್ಲ. ಸೈಜ್ ಇದ್ದರೆ ಕಲರ್ ಇಲ್ಲ, ಕಲರ್ ಇದ್ದರೆ ಸೈಜ್ ಇರಲಿಲ್ಲ. ಅದಕ್ಕಾಗಿ ಬಿಟ್ಟು ಬಂದ್ವಿ. ಒಂದವೇ ಬರ್ತಾ ಮಕ್ಕಳು ಚಾಕ್ಲೇಟ್ಸ್ ಕೇಳಿದ್ರು, ಮಮ್ಮಿ ಚಾಕೊಲೇಷಿಯಸ್ಗೆ ಹೋಗೋಣ ಅಂತ. ಚಾಕೊಲೇಷಿಯಸ್ಗೆ ಹೋಗಿದ್ವಿ. ಇಲ್ಲಿ 2 ಟೈಪ್ ಚಾಕ್ಲೇಟ್ಸ್ ಏನೋ ತೊಗೊಂಡ್ವಿ. ಆ ಚಾಕ್ಲೇಟು ಪರವಾಗಿಲ್ಲ, ಓಕೆ ಅನ್ನಂಗಿತ್ತು. ಅದರಲ್ಲಿ ಒಂದು ಮಾತ್ರ ನನಗೆ ತುಂಬ ಇಷ್ಟ ಆಯಿತು. ಅದು ಹೆಸರು ಗೊತ್ತಿಲ್ಲ, ನನ್ನ ಮಗಳನ್ನ ಕೇಳಿಬಿಟ್ಟು ಇನ್ನೊಂದ್ಸಲ ಹೇಳ್ತೀನಿ. ರಾತ್ರಿ ಊಟಕ್ಕೆ ಬುತ್ತಿ ಉಂಡೆ ಎಲ್ಲ ಮಾಡ್ಕೊಂಡ್ವಿ. ನೆಕ್ಸ್ಟ್ ಡೇ ಬೆಳಗ್ಗೆ ನಮ್ಮ ಐದನಂದು 2ನೇ ವರ್ಷದ ತಿಥಿ ಇದ್ದಿದ್ದರಿಂದ ಇಲ್ಲಿ ನೋಡ್ರಿ ಫ್ಲವರ್ ಡೆಕೋರೇಷನ್ ಅವರೆಲ್ಲ ಬಂದು ಡೆಕೋರೇಷನ್ ಮಾಡ್ತಾಯಿದ್ದಾರೆ. ಅಲ್ಲೇ ಒಂದು ಸಮಾಧಿ ಮಾಡಿಸಿದ್ವಿ ಹೊಲದಲ್ಲಿ, ಅಲ್ಲೇ ಮಾಡಿದ್ವಿ. ಇದು ನಮ್ಮ ಮಾವನ ಅಪ್ಪ ಅಮ್ಮಂದು ಸಮಾಧಿ. ಅದ್ರ ಹಿಂದೆಯೇ ಒಂದು ನಮ್ಮ ಐದನಂದಿರೋದು. ಅಲ್ಲಿ ಎಲ್ಲ ಫುಲ್ ಡೆಕೋರೇಷನ್ ಮಾಡಿಸ್ತಾ ಇದ್ವಿ. ಬೆಳಗ್ಗೆನೇ ಡೆಕೋರೇಷನ್ ಮಾಡ್ತಾಯಿದ್ದಾರೆ. ಮಾಡಿಬಿಟ್ಟು ಅಲ್ಲೇ ಊಟಕ್ಕೂ ಏರ್ಪಾಡು ಮಾಡ್ಕೊಂಡಿದ್ವಿ. ನಾವು ನೋಡ್ರಿ ಮನೇಲೆಲ್ಲ ಮುಗಿಸ್ಕೊಂಡು ಹೊರಟ್ವಿ. ನಾನು ಅತ್ತೆ ಮಕ್ಕಳು ಎಲ್ಲ. ನಾವು ಹೋಗೋ ಅಷ್ಟೊತ್ತಿಗೆ ಆಗಲೇ ಡೆಕೋರೇಷನ್ ಎಲ್ಲ ಮುಗಿಸಿದ್ರು. ಇನ್ನು ಸೈಡ್ ವಾಲಿಗೆಲ್ಲ ಮಾಡ್ತಾಯಿದ್ರು. ಸಮಾಧಿ ಮೇಲಿಂದೆಲ್ಲ ಮುಗಿಸಿದ್ರು. ತುಂಬ ಚೆನ್ನಾಗಿ ಮಾಡಿದ್ರಲ್ಲ ಡೆಕೋರೇಷನ್ನು. ನಾವು ಅಡುಗೆ ಎಲ್ಲ ಮಾಡ್ಕೊಂಡು ಹೋಗಿದ್ವಿ ಇಲ್ಲಿಂದನೇ. ಅದನ್ನೆಲ್ಲ ಅಲ್ಲಿ ಎಡೆಗಿಡ್ತಾಯಿದ್ದೀವಿ. ಎಡೆಗಿಟ್ಟು ಎಲ್ಲ ಪೂಜೆಗೆ ರೆಡಿ ಮಾಡ್ತಾಯಿದ್ದೀನಿ. ಸ್ವಾಮೀಜಿ ಒಬ್ಬರು ಬರ್ತಾರೆ, ಅವರು ಬಂದು ಪೂಜೆ ಮಾಡಿಸಿದ್ರು. ಅಲ್ಲಿ ಪೂಜೆ ಎಲ್ಲ ಆದಮೇಲೆ ಸ್ವಾಮೀಜಿಯವರಿಗೆ ಸನ್ಮಾನ ಇಟ್ಕೊಂಡಿದ್ವಿ. ಮತ್ತು ಸನ್ಮಾನ ಮೀನ್ಸ್ ಅದು ಒಂದು ಶಾಲು ಹೊದಿಸಿ ಸನ್ಮಾನ ಮಾಡಿದ್ವಿ ಅವರಿಗೆ. ಮತ್ತು ಅವ್ರದ್ದು ಒಂದು ಸ್ವಲ್ಪ ಭಾಷಣ, ಮತ್ತು ಬಂದಂಥವರೆಲ್ಲ ಒಂದು ಸ್ವಲ್ಪ ಭಾಷಣ ಮಾಡಿದ್ರು. ಆಮೇಲೆ ಊಟದ ವ್ಯವಸ್ಥೆ ಇತ್ತು. ಟೈಮ್ ಇತ್ತು ಅಂತ ಅದೆಲ್ಲ ಮಾಡಿಸಿದ್ವಿ. ಅಲ್ಲಿ ಶಾಮಿನ ಕೂಡ ಹಾಕ್ಸಿದ್ವಲ್ಲ ಮೊದಲೇ, ಅದಕ್ಕಾಗಿ ಅವರು ಸ್ವಾಮೀಜಿನೂ ಭಾಷಣ ಮಾಡಿದ್ರು ಒಂದು ಸ್ವಲ್ಪ ಹೊತ್ತು. ಅವರು ಮೋಟಿವೇಶನಲ್ ಸ್ಪೀಚ್ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿಕೊಟ್ರು. ಆಮೇಲೆ ಅವರು ಇನ್ನೂ ಜನಗಳು ಬರ್ತಾನೆ ಇದ್ದರು. ಅವರೆಲ್ಲ ಬರೋವರೆಗೂ ಟೈಮ್ ಇತ್ತು ಅಂತ ಈ ಪ್ರೋಗ್ರಾಮ್ ಮುಗಿಸ್ಕೊಂಡ್ವಿ. ನಾನು ಸ್ವಲ್ಪ ಸ್ಪೀಚ್ನ ಇದು ರೆಕಾರ್ಡ್ ಮಾಡ್ಕೊಂಡಿದ್ದೆ. ಅದರಲ್ಲಿ ತುಂಬ ಗಾಳಿ ಇದ್ದಿದ್ದರಿಂದ ಏನೂ ಕೇಳಿಸ್ತಾ ಇರಲಿಲ್ಲ. ಅದಕ್ಕೆ ಅದನ್ನು ಅಪ್ಲೋಡ್ ಮಾಡಲಿಲ್ಲ ನಾನು. ಸುಮ್ಮನೆ ಕೊರ ಅಂತಿತ್ತು ವಾಯ್ಸ್ ಅದು. ಅದಕ್ಕಾಗಿ ಮೈಕ್ ಇಲ್ಲದೆ ಇದ್ದ ಕಾರಣ ಅವರು ಹಂಗೆ ಮಾತಾಡಿದ್ರಿಂದ ಅದು ಕ್ಲೀನಾಗಿ ಕೇಳಿಸ್ತಾ ಇರಲಿಲ್ಲ. ಅವ್ರದ್ದು ಸ್ಪೀಚ್ ಮುಗಿಯೋ ಅಷ್ಟೊತ್ತಿಗೆ ಊಟದ ಕ್ಯಾಟ್ರಿಂಗು ಕೂಡ ಬಂತು. ಅಲ್ಲಿಗೆ ಊಟ ಸ್ಟಾರ್ಟ್ ಮಾಡಿದ್ವಿ. ಊಟದ್ದೆಲ್ಲ ಆದಮೇಲೆ ನಾವೆಲ್ಲ ಒಂದಿಷ್ಟು ಫೋಟೋಸ್ಗಳನ್ನ ತಗೊಂಡು ಅಲ್ಲೇ ಸ್ವಲ್ಪ ಮಾತಾಡ್ತಾ ನಿಂತ್ಕೊಂಡ್ವಿ. ನಮ್ಮ ವೀಡಿಯೋನ ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಲಾಸ್ಟಲ್ಲಿ ಅಲ್ಲಿ ಒಯ್ದಿದ್ದ ಪೂಜೆ ಸಾಮಾನುಗಳನ್ನೆಲ್ಲ ತಗೊಂಡು ನಾನೆಲ್ಲ ಬ್ಯಾಗಿಗೆ ತುಂಬ್ಕೊತಾ ಇದ್ದೀನಿ. ಇನ್ನೇನಲ್ಲಿ ಕತ್ಲಾಗ್ತಾ ಬರುತ್ತೆ, ಇನ್ನೇನು ಹೊರಡೋದು ಅಂಥೇಳಿ. ಮತ್ತು ಮೇಲೂ ಏನೋ ಇಡಬೇಕು ಕಾಗೆಗೆ ಊಟನ ಅಂಥೇಳಿ ಅದನ್ನೂ ಎಲ್ಲ ಇಲ್ಲಿ ಮೇಲಿಟ್ಟಿದ್ವಿ ಆಲ್ರೆಡಿ. ಮತ್ತು ಅಲ್ಲಿ ಎಡೆಗೆ ಹಾಕಿದ್ದನ್ನು ಅಲ್ಲೇ ಮೇಲಿಡಬೇಕು ಅಂತ ಅಂದರು ಅಂತ ಅದನ್ನು ನಮ್ಮ ಮಾಮ ಇಡ್ತಾಯಿದ್ದಾರೆ. ಲಾಸ್ಟಲ್ಲಿ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಎಲ್ಲ ರೋಡ್ ಹತ್ರ ನಿಂತ್ಕೊಂಡು ಮಾತಾಡಿ ನಮ್ಮ ಮನೆ ಕಡೆ ಬಂದು. ನನ್ನ ವೀಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.